ದೇವರು ನಮಗೆ ಈ ತಿಂಗಳಿನಲ್ಲಿ ಒಂದು ವಾಗ್ದಾನ ವಾಕ್ಯವನ್ನು ದೇವರು ನಮಗೆ ಕೊಡ್ತಿದ್ದಾನೆ. ಅದು ಲೂಕನು ಬರೆದಂತಹ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 24-25. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 24-25. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಸಬೇತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 24-25 ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ದೇವರು ಇಲ್ಲೊಬ್ಬ ವ್ಯಕ್ತಿಯನ್ನು ಇಲ್ಲೊಂದು ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಆ ಪದ ಏನು ಹೇಳ್ತಾ ಇದೆ ಅಂದರೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದಂಥ ಅವಮಾನವನ್ನು ಏನು ಮಾಡಿದಂತೆ ಪರಿಹರಿಸಿದನು. ನಮಗೊಬ್ಬ ದೇವರಿದ್ದಾನೆ. ಈ ತಿಂಗಳು ನಮಗೆ ವಾಗ್ದಾನವಾಗಿ ದೇವರು ಏನು ಹೇಳ್ತಿದ್ದಾನೆ ಅಂದರೆ, ಆತನು ಅವಮಾನಗಳನ್ನು ಅಳಿಸುವಂತಹ ದೇವರು. ಅವಮಾನಗಳು ನಮ್ಮ ನಿಮ್ಮ ಜೀವಿತಗಳಲ್ಲಿ ಯಾವುದೇ ಅವಮಾನಗಳಿದ್ರೂ ಅದನ್ನು ಪರಿಹರಿಸುವಂತಹ ದೇವರು. ಕಳೆದ 2 ದಿನದ ಹಿಂದೆ ಮಡಿಕೇರಿಯಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡ. ಅದಕ್ಕೆ ಕಾರಣವೇ ಒಂದು ವಾಟ್ಸಪ್ನಲ್ಲಿ ಬಂದಂಥ ಮಾತು. ಆ ಮಾತು ಅವನನ್ನು ಅವಮಾನ ಪಡಿಸ್ತು, ಅವನಿಗೆ ಯಾವುದೋ ಒಂದು ಬೇಜಾರನ್ನು ಉಂಟು ಮಾಡ್ತು ಅನ್ನೋದನ್ನು ಅವನು ಎದುರಿಸ್ಲಿಕ್ಕಾಗದೆ ಅವನು ಸೂಸೈಡ್ ಮಾಡಿಕೊಂಡ. 2 ವಾರದ ಹಿಂದೆ ಸೇವಕರು ಒಬ್ಬರು ಪ್ರವೀಣ್ ಪಡಗಲ, ಅದ್ರದ್ದು ಇನ್ನೂ ಕೇಸ್ ಸಾಲ್ವ್ ಆಗಿಲ್ಲ. ಆದರೆ ಆ ಸೇವಕರನ್ನ ನೀವು ಕಳೆದ ವಾರದಲ್ಲಿ ಎಲ್ಲ ಕಡೆಯಲ್ಲೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಹೋಗಿ ಒಂದು ವೈನ್ ಶಾಪ್ನಲ್ಲಿ ಬಾರ್ನಲ್ಲಿ ಕುಡಿಯೋಕ್ಕೆ ಬಾಟ್ಲು ತಗೊಂಡ್ರು ಅನ್ನುವಂಥ ವಿಡಿಯೋಗಳನ್ನು ಹಾಕಿ ಆ ಮನುಷ್ಯ ಸತ್ತ ಮೇಲೂ ಕೂಡ ಒಬ್ಬ ಒಳ್ಳೆಯ ಸೇವಕನನ್ನು ಎಲ್ಲ ಕಡೆಯಲ್ಲೂ ಅವಮಾನಗಳನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಒಂದು ಕಡೆ ಅವಮಾನಗಳನ್ನು ಮಾಡುವಾಗ ಜನರುಗಳು ಬೇಸತ್ತು ಹೋಗುವಂಥ ಕಾಲ, ಇನ್ನೊಂದು ಕಡೆ ಜನರು ಸತ್ತ ಮೇಲೂ ಕೂಡ ಅವರನ್ನು ಅವಮಾನ ಪಡಿಸುವಂಥ ಲೋಕಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಇಂತಹ ಕಾಲಗಳಲ್ಲಿ ಇಲ್ಲಿ ದೇವರು ನಮಗೆ ಇವತ್ತು ಒಂದು ವಾಕ್ಯ ಹೇಳ್ತಾ ಇದ್ದಾನೆ, ಆತನು ಅವಮಾನವನ್ನು ಏನು ಮಾಡಿದಂತೆ ಪರಿಹರಿಸಿದಂತೆ, ಅವಮಾನವನ್ನು ಅಳಿಸಿ ಹಾಕುವಂಥ ಒಬ್ಬ ದೇವರು. ಒಂದು ವೇಳೆ ಆ ಸೇವಕರ ಬಗ್ಗೆ ಇವತ್ತು ಅವಮಾನಗಳನ್ನು ಹೇಳ್ತಾ ಇರ್ಬೋದು, ಆದರೆ ಆ ವಿಡಿಯೋಗಳನ್ನ ಮಾಡುವಾಗಲೇ ಇನ್ನೂ ಕೆಲವು ವಿಡಿಯೋಗಳನ್ನು ಬೇರೆ ಕೆಲವರು ಹಾಕ್ತಿದ್ದಾರೆ. ಆ ವಿಡಿಯೋಗಳಲ್ಲಿ ಅವರು ಹೇಳಿರುವಂಥ ವಿಷಯಗಳು ಸರಿಯಲ್ಲ, ಅದರಲ್ಲಿ ಪ್ರೂಫ್ ಇಲ್ಲ, ಅವುಗಳನ್ನೆಲ್ಲ ಮತ್ತೆ ಇನ್ನೊಬ್ಬರು ತೆಗಿಲಿಕ್ಕೆ, ಒಬ್ಬರು ಅವಮಾನ ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇನ್ನೊಂದು ಅವಮಾನಗಳನ್ನು ಹೆಚ್ಚಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಮಗೊಬ್ಬ ದೇವರಿದ್ದಾನೆ, ಸಮಯ ಬಂದಾಗ ಆತನು ಅವಮಾನಗಳನ್ನು ನಮ್ಮ ಜೀವಿತದಲ್ಲಿ ಪರಿಹಾರ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜಕರಿಯ ಎಲಿಸಬೇತ್ ಅನ್ನುವಂಥ ಈ ದಂಪತಿ ಅವ್ರ ಬಗ್ಗೆ ಹೇಳಿದಂತಹ ವಿಷಯ. ಅವತ್ತು ವಾಕ್ಯ ಏನು ಹೇಳ್ತಾ ಇದೆ, ಅವರಿಬ್ಬರಿಗೂ ಬಹಳಷ್ಟು ವರ್ಷಗಳು ಏನಿರಲಿಲ್ಲ, ಮಕ್ಕಳಿರಲಿಲ್ಲ. ಇದು ಇವತ್ತು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಇವತ್ತು ಮದುವೆ ಆಗುವಂಥವ್ರು ಅನೇಕರು ತೀರ್ಮಾನ ಮಾಡ್ಕೊಳ್ತಾರೆ, ಎಷ್ಟೋ ವರ್ಷ ಆಗೋವರೆಗೂ ನಮಗೇನು ಬೇಡ, ಮಕ್ಕಳು ಬೇಡ. ಕಮಿಟ್ಮೆಂಟ್ ಭಯ ಪಡುವಂಥ ಲೋಕ ಇವಾಗಿನ ಇರುವಂಥ ಲೋಕ. ಅದಕ್ಕೆ ಮಕ್ಕಳಿಲ್ಲ ಅನ್ನೋವಂಥದ್ದು ಇವತ್ತು ಕೆಲವರಿಗೆ ದೊಡ್ಡ ವಿಷಯ, ಇನ್ನು ಕೆಲವರಿಗೆ ಅದು ವಿಷಯನೇ ಅಲ್ಲ. ಆದರೆ ಈ ವಾಕ್ಯಗಳು ಬರೆಯುವಾಗ ನೀವು ಹಳೆಯ ಕಾಲದಲ್ಲಿ ನೋಡೋದಾದರೆ ಒಬ್ಬ ವ್ಯಕ್ತಿಯ ಗೌರವ ಯಾವುದ್ರ ಮೇಲಿದೆ ಅಂದರೆ, ಅವನಿಗೆ ಎಷ್ಟು ಮಕ್ಕಳಿದ್ದಾರೆ ಅನ್ನೋದ್ರ ಮೇಲಿತ್ತು. ಅದಕ್ಕೆ ಆ ಮಕ್ಕಳುಗಳ ಬಗ್ಗೆ ಕೀರ್ತನೆ 127ನೇ ಅಧ್ಯಾಯವನ್ನು ಖಂಡಿತವಾಗಿ ಆ ದಂಪತಿ ಓದಿರ್ತಾರೆ. ಯಾಕಂದ್ರೆ ಅವರು ಯಾಜಕ ವಂಶದವರು. ಅವ್ರ ಬಗ್ಗೆ ಏನು ಹೇಳುತ್ತೆ ಕೀರ್ತನೆ 127 ಏನು ಹೇಳುತ್ತೆ, ಪುತ್ರ ಸಂತಾನವು ಯೆಹೋವನಿಂದ ಬಂದಂತಹ ಸ್ವಾಸ್ಥ್ಯ, ಗರ್ಭ ಫಲ ಆತನಿಗೆ ಏನು ಬಹುಮಾನ. ಒಬ್ಬನಿಗೆ ದೇವರು ಆಸ್ತಿಯಾಗಿ ಕೊಡ್ಬೇಕಂತೆ, ಯಾವ್ದನ್ನ, ಮಕ್ಕಳನ್ನ ಕೊಡ್ಬೇಕಂತೆ. ಗರ್ಭ ಫಲ ಅವನಿಗೇನಂತೆ, ಬಹುಮಾನ. ಆದರೆ ಈ ದಂಪತಿಗಳಿಗೆ ವಯಸ್ಸಾಗಿದೆ, ದೇವರು ಅವರಿಗೆ ಸ್ವಾಸ್ಥ್ಯವನ್ನು ಕೊಟ್ಟಿಲ್ಲ, ಬಹುಮಾನವನ್ನು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನೀವು ಕೀರ್ತನೆ 127ರಲ್ಲಿ ಯುದ್ಧ ವೀರನ ಕೈಯಲ್ಲಿರುವಂಥ ಅಂಬುಗಳಂತೆ ಅವ್ರು ಇರ್ತಾರೆ, ಮತ್ತು ಅವರುಗಳು ಊರಿನ ಚಾವಡಿಗಳ ಹತ್ರ ಬರುವಾಗ ಅವಮಾನ ಪಡೋದಿಲ್ಲ. ಅಂದ್ರೆ ಅರ್ಥ, ಅವತ್ತು ಯಾರಾದರೂ ವೈರಿಗಳು ಬಂದರೆ, ಅವನಿಗೆ ಮಕ್ಕಳಿದ್ರೆ ತಂದೆ ತಾಯಿನ ಅವನ ಮನೇಲಿ ಕೂರಿಸಿ ಅವ್ರ ಊರಿನ ಹೊರಗಡೆ ಬಂದು ಮಕ್ಕಳು ಏನು ಮಾಡ್ತಾರೆ, ಫೈಟ್ ಮಾಡ್ತಾರೆ. ಅದಕ್ಕೆ ಕೀರ್ತನೆ 127ರಲ್ಲಿ ಆ ವಾಕ್ಯ ಹೇಳಿದ್ದು. ಅವರಿಗೆ ಅವಮಾನ ಇರಲ್ಲ, ಅವರನ್ನು ಕಾಪಾಡ್ತಾರೆ. ಅಂದರೆ ಆ ಮಕ್ಕಳು ಯಾರಿಗಿದ್ರು ಅವರಿಗೆ ರೆಸ್ಪೆಕ್ಟ್ ಇದೆ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಅನೇಕರಿಗೆ ಮಕ್ಕಳುಗಳು ಜಾಸ್ತಿ ಇದ್ರು. ಆ ಮಕ್ಕಳುಗಳು ಇರೋದರಿಂದ ಅವರ ಜೀವಿತ, ಅವರ ಕುಟುಂಬ, ಅವರ ಸಮೃದ್ಧಿ ಯಾವಾಗಲೂ ಮೇಲಕ್ಕಿರುತ್ತೆ.
ಆದರೆ ಅಂಥ ಕಾಲಗಳಲ್ಲಿ ಒಂದು ಫ್ಯಾಮಿಲಿ ಇದೆ, ಆ ಕುಟುಂಬಕ್ಕೆ, ಅದು ಸೇವೆ ಮಾಡುವಂಥ ಫ್ಯಾಮಿಲಿ. ಆ ಸೇವೆ ಮಾಡುವ ಫ್ಯಾಮಿಲಿಗೆ ಏನು ಕೊಟ್ಟಿಲ್ಲ ದೇವರು? ಮಕ್ಕಳನ್ನೇ ಕೊಟ್ಟಿಲ್ಲ. ಅವಮಾನವನ್ನ ಅಲ್ಲಿ ದೇವರು ಅನುಮತಿಸಿದ್ದಾನೆ. ಆದರೆ ಕಾಲಗಳಾದ ಮೇಲೆ ಅವರ ಅವಮಾನಗಳನ್ನು ದೇವರು ಅಳಿಸಿ ಹಾಕಿದ್ದಾನೆ. ಹಾಗಿದ್ರೆ ದೇವರು ಆ ಕಾಲಗಳನ್ನು ಆ ವಾಕ್ಯಗಳಲ್ಲೇ ಬರೆಸಿದ್ದಾನೆ. ಆ ವಾಕ್ಯಗಳಲ್ಲಿ ನೀವು ಗಮನಿಸೋದಾದ್ರೆ ದೇವರು ಹೇಗೆ ಅವರ ಅವಮಾನಗಳನ್ನು ವಾಸಿ ಮಾಡಿದ್ನು, ಅಳಿಸಾಕಿದ್ನು ಮತ್ತು ಹೇಗೆ ಮಾಡಿದ್ನು ಅನ್ನೋದನ್ನು ಕೂಡ ದೇವರು ಅದ್ಭುತವಾಗಿ ತನ್ನ ವಾಕ್ಯದಲ್ಲಿ ಬರೆಸಿದ್ದಾನೆ. ನೋಡ್ರಿ, 24ನೇ ವಾಕ್ಯ ಹೇಳುತ್ತೆ, ಆ ದಿವಸಗಳು ಆದ ಮೇಲೆ. ನಿಮ್ಮ ಬೈಬಲ್ ಇಟ್ಕೊಳ್ರಿ, ನೋಡ್ರಿ 24ನೇ ವಾಕ್ಯ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಆ ದಿವಸಗಳು ಆದ ಮೇಲೆ. ಪಕ್ಕದಲ್ಲಿರೋ ಹೇಳಿ, ಆ ದಿವಸ ಆದಮೇಲೆ. ಹಾಗಿದ್ರೆ ನೀವು ಕೇಳಬೇಕು, ಹಂಗಿದ್ರೆ ಯಾವ ದಿವಸ ಅದು ಅಂತ. ಯಾವ ದಿವಸ ಅದು? ನೋಡ್ರಿ, ಆ ದಿವಸಗಳಾದ ಮೇಲೆ. ಮೊದಲನೇ ಪಾಯಿಂಟ್ ನೀವು ಗಮನಿಸೋದಾದ್ರೆ ಆ ದಿವಸಗಳಾದ ಮೇಲೆ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಏನೋ ಕೆಲವು ನಡೆದಿದೆ ಆ ಫ್ಯಾಮಿಲಿಗೆ. ಅದಕ್ಕಿಂತ ಮುಂಚೆ ಆ ಅವಮಾನ ಪರಿಹಾರ ಆಗೋಕ್ ಮುಂಚೆ ಏನೋ ಒಂದು ಕಾರ್ಯ ಸಂಭವಿಸಿದೆ. ಅದೇನು ನೀವು ನೋಡೋದಾದ್ರೆ 1ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತೆ, ಅವತ್ತು ಏನು ನಡೆದಿತ್ತಂದ್ರೆ, ಹೆರೋದನ ಕಾಲದಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯ, ಅಬೀಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ನು. ಅವನ ಹೆಂಡತಿಯು ಏನಾಗಿದ್ಲಂತೆ? ಆರೋನನ ವಂಶದವಳು. ಆಕೆಯ ಹೆಸರು ಏನಂತೆ? ಎಲಿಜಬೆತ್. ಗಮನಿಸ್ರಿ ಆ ಪದವನ್ನ. ಅಬೀಯನ ವರ್ಗಕ್ಕೆ ಸೇರಿದಂತ ಜಕರಿಯ, ಅವನು ಯಾರ ವಂಶದವನಂತೆ? ಆರೋನನ ವಂಶದವನು. ನಿಮ್ಗೆ ಆರೋನ ಅನ್ನೋ ಪದ ಹೆಸರು ಗೊತ್ತಾ ನಿಮಗೆ? ಮೋಶೆಯೊಂದಿಗೆ ಸೇವೆ ಮಾಡಿದಂತಹ ಒಬ್ಬ ವ್ಯಕ್ತಿ. ಅವನ ಮಕ್ಕಳುಗಳೆಲ್ಲರೂ ಯಾಜಕರಾದರು. ಈಗ ಯೋಚನೆ ಮಾಡಿ ನೋಡ್ರಿ, ಇಷ್ಟು ದೊಡ್ಡ ಪಾಸ್ಟ್ರು, ಅಷ್ಟು ಅದ್ಭುತವಾಗಿ ಸೇವೆ ಮಾಡಿದಂತಹ ಪಾಸ್ಟ್ರು ವಂಶದಲ್ಲೇ ಬರುವಂಥ ಒಬ್ಬ ಸೇವಕನಿಗೆ ಏನಿಲ್ಲ? ಮಕ್ಕಳಿಲ್ಲ. ಅವಾಗ ಎಲ್ಲರೂ ಏನು ಮಾತಾಡಿರ್ತಾರೆ? ಇವ್ರ ತಾತ ಇಷ್ಟೆಲ್ಲ ಸೇವೆ ಮಾಡಿದ್ರಲ್ಲ, ಅವ್ರ ಮುತ್ತಾತನ ವಂಶ ಅಂಥ ದೊಡ್ಡ ವಂಶ, ದೇವ್ರಿಗೋಸ್ಕರನೇ ಧೂಪ ಹಾಕಿ ಅಷ್ಟೆಲ್ಲ ಸೇವೆ ಮಾಡಿದವರು, ಅವರಿಗೆ ದೇವ್ರ ಮಕ್ಕಳು ಕೊಟ್ಟಿಲ್ವಾ? ಯೋಚನೆ ಮಾಡಿ ನೋಡ್ರಿ, ಯಾರೋ ನನ್ನ ವಂಶದವರು. ಆಕೆ ಹೆಸರು ಏನಂತೆ? ಎಲಿಜಬೆತ್. ನೀವು ಸಾಧ್ಯವಾದರೆ ಬರ್ಕೊಳ್ರಿ. ಎಲಿಜಬೆತ್ ಅಂದರೆ ನನ್ನ ದೇವರು ನನ್ನ ಪ್ರಮಾಣ ಅಂತ. ದ ಗಾಡ್ ಈಸ್ ಮೈ ಓತ್. ದೇವರು ನನಗೇನಾಗಿದ್ದಾನೆ? ಪ್ರಮಾಣವಾಗಿದ್ದಾನೆ. ಆ ಹೆಸರಿಗೆ ಅರ್ಥ ದೇವರು ಆಣೆ ಇಟ್ಟು ಹೇಳಿದ್ದಾನೆ ಅಂತ ಅರ್ಥ. ಜಕರಿಯ ಅಂದರೆ ಹೆಸರಿಗೆ ಅರ್ಥ, ಅದರ ಅರ್ಥ ದೇವರು ನೆನೆಸಿಕೊಳ್ಳುತ್ತಾನೆ. ಗಾಡ್ ರಿಮೆಂಬರ್ಸ್ ಮೀ. ನೋಡ್ರಿ, ಅವರಿಬ್ಬರಿಗೂ ಇರುವಂಥ ಹೆಸರಿಗೆ ಅರ್ಥನೇ ಅವ್ರ ಜೀವನದಲ್ಲಿ ನಡೆದಿಲ್ಲ. ಒಬ್ಬನ ಹೆಸರು ದೇವರು ನನ್ನನ್ನು ನೆನೆಸ್ಕೊಳ್ತಾನೆ, ಆದರೆ ಇವರಿಗೆ ದೇವರು ನೆನೆಸ್ಕೊಂಡಿದ್ದಾನ? ನೆನೆಸ್ಕೊಂಡೇ ಇಲ್ಲ. ದೇವರು ಇವರಿಗೆ ಒಂದು ವೇಳೆ ಪ್ರಮಾಣವಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾನ? ಕೊಟ್ಟೇ ಇಲ್ಲ. ಆದರೆ ಅಂಥ ಕುಟುಂಬದವರು 6ನೇ ವಾಕ್ಯ ಹೇಳುತ್ತೆ, 1:6ನೇ ವಾಕ್ಯ, ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮ ನಿಷ್ಠೆಗಳನ್ನು ಏನು ಮಾಡಿದ್ರಂತೆ? ಅವರು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ಅವರೇನಾಗಿದ್ರಂತೆ? ನೀತಿವಂತರಾಗಿದ್ದರು. ನಮ್ಮ ಥರ ಅಲ್ಲ ಅವರು, ಇವತ್ತಿನ ಕಾಲದವ್ರ ಥರ ಅಲ್ಲ. ನಾವೆಲ್ಲ ವಾಕ್ಯಗಳನ್ನು ಎಷ್ಟೋ ವಿಷಯಗಳಲ್ಲಿ ಕೈಗೊಳ್ಳೋದೇ ಇಲ್ಲ. ಆದರೆ ಆ ವಾಕ್ಯ ಏನು ಹೇಳ್ತಾ ಇದೆ? ಅವರು ಎಲ್ಲ ಆಜ್ಞೆಗಳನ್ನು ಏನು ಮಾಡಿದ್ರಂತೆ? ಕೈಗೊಂಡ್ರಂತೆ. ಅರ್ಥ ಆಯ್ತಾ? 10 ಆಜ್ಞೆಗಳಲ್ಲಿ ಸಬ್ಬತ್ ದಿನ, ದಶಮಾಂಶ ಕೊಡೋದು, ನೀವೇನೇನು ಹೇಳ್ತಿದ್ದೀರೋ ಆಜ್ಞೆಗಳು ಅಂತ ನಾವು ಹೇಳ್ತಿದ್ದೀವಲ್ಲ, ದೇವರಿಗೋಸ್ಕರ ಕರೆಕ್ಟಾಗಿ ಬದುಕೋದು, ಯಾವುದೆಲ್ಲ ವಿಷಯಗಳಲ್ಲಿ ನೀತಿವಂತರಾಗಿ ಬದುಕೋದು, ಲಂಚ ತಗೊಳ್ಳದೇ ಇರೋದು, ಸತ್ಯವಾಗಿ ಮಾತಾಡೋದು, ಯಾವುದೆಲ್ಲ ಆಜ್ಞೆಗಳು ಸತ್ಯವೇದ ಹೇಳ್ತಿದೆಯೋ ಅವುಗಳೆಲ್ಲವನ್ನ 100% ಕೈಗೊಂಡವರು. ಅವರು ಆ 100% ಕೈಗೊಂಡಂತಹ ಫ್ಯಾಮಿಲಿ ಅವರು ಹೇಗೆ ಬದುಕಿದ್ರಂತೆ? ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ಯಾರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರಂತೆ? ದೇವರ ದೃಷ್ಟಿಯಲ್ಲಿ. ಆ ಪದ ನೋಡ್ರಿ, ಮನುಷ್ಯರ ದೃಷ್ಟಿಯಲ್ಲೂ ಅಲ್ಲ, ಅವರು ಯಾರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ? ದೇವರ ದೃಷ್ಟಿಯಲ್ಲಿ. ಇಂಥ ಫ್ಯಾಮಿಲಿ ನೀವೇನಾದರೂ ಅವತ್ತು ಹುಡುಕಿದ್ರೆ ಇಡೀ ಮಲೆನಾಡಿನಲ್ಲಿ, ಅವತ್ತು ಹೋಗಿ ಈ ಇಡೀ ಮಲೆನಾಡಿನಲ್ಲಿ ಯಾರಪ್ಪ ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ರೆ ಅವತ್ತಿನ ಜನರು ಹೇಳಿರೋರು, ಆ ಗುಡ್ಡದ ಮೇಲೆ ವಾಸ ಮಾಡ್ತಾರೆ ಒಬ್ಬರು ಪಾಸ್ಟ್ರು ಫ್ಯಾಮಿಲಿ. ಸುಳ್ಳು ಹೇಳಲ್ಲ, ಅವರು ಒಂದು ತಪ್ಪು ಮಾಡಲ್ಲ, ಅನ್ಯಾಯವಾಗಿ ಕಾಣಿಕೆ ಮುಟ್ಟಲ್ಲ, ಯಥಾರ್ಥವಾಗಿರುವಂಥ ಒಬ್ಬ ಸೇವಕರ ಫ್ಯಾಮಿಲಿ. ಅವ್ರು ಬಿಟ್ಟರೆ ಇಲ್ಲಿ ಯಾರು ಅಂತ ಫ್ಯಾಮಿಲಿ ಇಲ್ಲ. ಎಂಥ ಸಾಕ್ಷಿ, ಎಂಥ ಸಾಕ್ಷಿ ಆ ಫ್ಯಾಮಿಲಿ ಬಗ್ಗೆ. ನಮ್ಮ ಬಗ್ಗೆನೂ ಆ ಸಾಕ್ಷಿ ಹೇಳ್ತಾರ ಗೊತ್ತಿಲ್ಲ ನಮಗೆ. ಆದರೆ ಅಂಥ ಸಾಕ್ಷಿ ಇರುವಂಥ ಆ ಫ್ಯಾಮಿಲಿಗೆ ಕೆಳಗಡೆ ವಾಕ್ಯ ಹೇಳುತ್ತೆ, 7ನೇ ವಾಕ್ಯ, ಆದರೆ ಎಲಿಸಬೇತಳು ಬಂಜೆಯಾದ್ದರಿಂದ ಅವರಿಗೇನಾಗಿರಲಿಲ್ವಂತೆ? ಅವಳಿಗೆ ಮಕ್ಕಳೇ ಇರಲಿಲ್ಲ.
ಎಷ್ಟು ವರ್ಷ ಆ ರೀತಿ ಇದ್ರೋ ನಮಗೆ ಗೊತ್ತಿಲ್ಲ. ವಯಸ್ಸಾಗಿದೆ ಅವರಿಗೆ. ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ, ಅವರಿಗೆ ಮಕ್ಕಳಿರಲಿಲ್ಲ, ಇದಲ್ಲದೆ ಅವರಿಬ್ಬರು ಏನಾಗಿದ್ರಂತೆ, ದಿನ ಹೋದವರಾಗಿದ್ದರು. ಅವ್ರಿಗೆ ಮಕ್ಕಳು ಹುಟ್ಟೋ ಕಾಲ ಮುಗಿದೋಗಿತ್ತು. ಒಂದು ಸರಿ ನನ್ನ ಹೆಂಡತಿ ಹತ್ರ, ನನ್ನ ಹತ್ರ ಒಬ್ಬರು ಮಾತಾಡುವಾಗ ಒಬ್ಬರು ಹೇಳಿದ್ರು, ವಯಸ್ಸಾದವರು, ಬ್ರದರ್ ನನಗೆ ಸ್ವಲ್ಪ ಏಜ್ ಆದಮೇಲೆ ಒಂದು ದಿವಸ ಕೆಲವು ತಿಂಗಳು ನನಗೆ ಮುಟ್ಟಾಗಲಿಲ್ಲ, ಪೀರಿಯಡ್ಸ್ ಆಗಲಿಲ್ಲ. ನಮ್ಗೆ ಆಸೆ ಅನ್ನಿಸ್ತು ನಮಗೆ ಮಗು ಹುಟ್ಬೋದೇನೋ ಅಂತ. ಕೆಲವ್ರು ಹೇಳಿದ್ರು, ನಿಮಗೆ ಆಗಿಲ್ಲ ಅಂದರೆ ಒಂದು ವೇಳೆ ಮಗು ಹುಟ್ಬೋದೇನೋ. ಅವಾಗ ಅವ್ರು ಹೇಳಿದ್ರೆ, ಈ ವಯಸ್ಸಲ್ಲಿ. ಅವಾಗ ಅವರು ಹೇಳಿದ್ರಂತೆ ಕೆಲಸದವರು, ಯಾವ ವಯಸ್ಸಿನಲ್ಲಿ ದೇವ್ರು ಬೇಕಿದ್ರು ಕೊಡ್ಬೋದಮ್ಮ ಅಂದ್ರಂತೆ. ಆದರೆ ಅವ್ರಿಗೆ ಮಕ್ಕಳಾಗಿಲ್ಲ, ಇವತ್ತುವರೆಗೂ ಮಕ್ಕಳು ಕೊಟ್ಟಿಲ್ಲ. ಆದರೆ ಅವ್ರು ಅದನ್ನ ಹೇಳುವಾಗ ಅವ್ರ ಹೃದಯದಲ್ಲಿರುವಂಥ ವೇದನೆ ನಾನು ನೋಡಿದೆ. ಯಾಕಂದರೆ ಅವ್ರು ಎದುರು ನೋಡುವಂಥ ಫ್ಯಾಮಿಲಿ, ಆದರೆ ಅವರಿಗೆ ದೇವರು ಮಕ್ಕಳನ್ನು ಕೊಟ್ಟಿಲ್ಲ. ಇದು ಯೋಚನೆ ಮಾಡಿ ನೋಡ್ರಿ, ಆ ದಿವಸಗಳು ಒಂದು ವೇಳೆ ಅವ್ರು ಹೇಗೆ ಕಳೆದಿರ್ಬೋದು. ಇವತ್ತು 8 ಮತ್ತು 9ನೇ ವಾಕ್ಯ ನೋಡ್ರಿ, ಹೀಗಿರಲಾಗಿ ಈ ರೀತಿ ಎಲ್ಲ ಇದೆ ಅವ್ರ ಲೈಫ್ನಲ್ಲಿ, ಎಲ್ಲ ಒಳ್ಳೆಯದನ್ನು ದೇವರು ಅವ್ರಿಗೆ ಜೀವಿತದಲ್ಲಿ ಕೊಟ್ಟಿದ್ರು ಕೂಡ ಅವರಿಗೊಂದು ಕೊರತೆ ಇಟ್ಟಿರ್ತಾನೆ. ಇದು ದೇವರ ಅದ್ಭುತವಾದಂಥ ಜ್ಞಾನ. ಅದಕ್ಕೆ ನೀವು ಕೆಲವರು ಹೇಳೋದು, ಎಲ್ಲ ದೇವರು ಕೊಟ್ಟಿದ್ದಾನೆ, ಅದ್ಯಾಕೆ ದೇವರು ಕೊಟ್ಟಿಲ್ಲ? ಅದೇ ದೇವರು ಅವನನ್ನು ಹಿಡಿಯಲಿಕ್ಕಿಡುವಂತಹ ಸೂತ್ರ. ಇದು ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರು ಯಾವಾಗಲೂ ಹೇಳೋದು, ಅವ್ರು ಅಷ್ಟೊಂದು ಪ್ರೇಯರ್ ಮಾಡ್ತಾರಲ್ಲ, ಅವ್ರಿಗೆ ಯಾಕೆ ಹಂಗೆ? ಅದಂಗೆ ಹೇಳ್ರಿ ಪಕ್ಕದಲ್ಲಿ, ಅದು ಯಾಕೆ ಹಂಗೆ? ಅದಂಗೆ ಹೆಂಗೆ ಅಂದರೆ ಅದು ಹಂಗೇನೆ, ಅದು ಹಾಗೇನೆ. ಯಾಕೆ? ಹೀಗಿರಲಾಗಿ ಈ ರೀತಿ ಎಲ್ಲ ಇದ್ದಂತಹ ಪಾಸ್ಟರ್ ಜಕರಿಯ ವಾರ ನೋಡ್ರಿ ಅಲ್ಲಿ ವಾಕ್ಯ ಹೇಳುತ್ತೆ, ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ಅವನಿಗೊಂದು ಸರತಿ ಬರ್ತಿತ್ತು. ಅಂದ್ರೆ ಅರ್ಥ ಏನು, 20,000 ಯಾಜಕರುಗಳು ಇರ್ತಾರೆ ಅವತ್ತಿನ ದೇಶದಲ್ಲಿ. ಅವರಿಗೆ ಅಂತ ಒಂದು ಸರತಿ ಬರುತ್ತೆ. ಅದು ಅವ್ರ ಲೈಫ್ ಟೈಮ್ನಲ್ಲಿ ಸಿಗುವಂಥ ಒಂದೇ ಒಂದು ಅವಕಾಶ. ಅದು ಎಲ್ಲ ಟೈಮು ಅವ್ರಿಗೆ ಸಿಗಲ್ಲ. ಅವ್ರ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವರನ್ನು ಆರಾಧಿಸುವಂತಹ ಅವಕಾಶ. ಆ ಅವಕಾಶ ಅವತ್ತು ಚೀಟಿ ಹಾಕಿ ಯಾರಿಗೆ ಬಿದ್ದಿದೆ? ಜಕರಿಯನಿಗೆ ಬಿದ್ದಿದೆ. 9ನೇ ವಾಕ್ಯ ಹೇಳುತ್ತೆ, ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಏನಾಗಿತ್ತಂತೆ, ಯಾಜಕನ ಮರ್ಯಾದೆ ಪ್ರಕಾರ. ಅದೊಂದು ಗೌರವಾನ್ವಿತವಾದಂಥ ಕೆಲಸ, ಮರ್ಯಾದೆ. ಅದೊಂದು ಮರ್ಯಾದೆ ಪ್ರಶ್ನೆ. ಎಲ್ರಿಗೂ ಆ ಒಂದು ಚೂಸ್ ಮಾಡಿದಾಗ, ಚೀಟಿ ಹಾಕಿದಾಗ ಎಲ್ಲ ಫ್ಯಾಮಿಲಿಗಳಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಜಕರಿಯನಿಗೆ ಬಂದಿದೆ. ನನ್ನ ಪ್ರಕಾರ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವನೊಬ್ಬ ಯಥಾರ್ಥವಾದಂಥ ಯಾಜಕ. ಅವನು ಅವತ್ತು ಧೂಪವನ್ನು ಅರ್ಪಿಸ್ಲಿಕ್ಕೆ ಹೋಗುವಾಗ ಅವನು ಹೇಗೆ ಹೋಗಿರ್ಬೋದು ಯೋಚನೆ ಮಾಡಿ ನೋಡಿದ್ದೀರಾ? ಯಾಕಂದರೆ ಪ್ರತಿ ಸಾರಿ ಒಬ್ಬ ಯಾಜಕ ಧೂಪವನ್ನು ಅರ್ಪಿಸಿ ಅವನ ಆಚೆ ಬಂದ ಮೇಲೆ 2 ಕೈಗಳನ್ನು ಎತ್ತಿ ಬಂದಿರುವಂಥ ಎಲ್ಲ ಜನರುಗಳನ್ನು ಅವನ ಆಶೀರ್ವಾದ ಮಾಡ್ತಾನೆ. ಅವನ ಆಶೀರ್ವಾದ ಮಾಡುವಾಗ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಹುಟ್ಟುತ್ತೆ, ಮನೆಗಳಲ್ಲಿ ಆಶೀರ್ವಾದ ಬರುತ್ತೆ, ಆಸ್ತಿ ಬರುತ್ತೆ, ಸಂತತಿಗಳಿಗೆ ದೇವರು ಎಲ್ಲ ಕೊಡ್ತಾನೆ. ಆದರೆ ಎಷ್ಟೋ ವರ್ಷಗಳು ಜಕರಿಯ ಆರಾಧನೆ ಮಾಡಿ ಧೂಪವನ್ನು ಅರ್ಪಿಸ್ಲಿಕ್ಕೆ ಬಂದಿದ್ದಾನೆ. ಅವನು ಬೇರೆಯವರನ್ನು ಆಶೀರ್ವದಿಸಿದ್ರು ಅವನಿಗೆ ಆಶೀರ್ವಾದ ಬಂದೇ ಇಲ್ಲ. ವಾಕ್ಯಗಳು ನಿಮ್ಗೆ ಅರ್ಥ ಆಗಬೇಕು. ನಿಜವಾದಂಥ ಯಾಜಕ ಯಾರು ಗೊತ್ತಾ? ಅದಕ್ಕೆ ಸತ್ಯವೇದದಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಓನ್ಲಿ ಎ ವೂಂಡೆಡ್ ಪಾಸ್ಟರ್ ಕ್ಯಾನ್ ಬಿಕಮ್ ಎ ಗುಡ್ ಶೆಪರ್ಡ್ ಅಂತಾರೆ. ಗಾಯಗೊಂಡಂತಹ ಒಬ್ಬ ಸೇವಕ ಮಾತ್ರನೇ ಒಳ್ಳೆ ಕುರುಬನಾಗಲಿಕ್ಕೆ ಸಾಧ್ಯ. ಗಾಯಗೊಂಡಂತಹ ಸೇವಕ, ಗಾಯಗೊಂಡಂತಹ ನೋವಿನಲ್ಲಿ, ರೋಗಗಳಲ್ಲಿ, ಕಷ್ಟಗಳಲ್ಲಿ ಹಾದು ಹೋದಂತಹ ಸೇವಕರು ಮಾತ್ರನೇ ಒಳ್ಳೆ ಕುರುಬರಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ಸಣ್ಣ ಹುಡುಗರೆಲ್ಲ ದೊಡ್ಡದಾಗಿ ಪ್ರಸಂಗ ಮಾಡ್ಬೋದು ಇವತ್ತು. ಆದರೆ ಒಬ್ಬ ಹುಡುಗ ಪ್ರಸಂಗ ಮಾಡೋಕ್ಕೆ ಬಂದಾಗ ಒಬ್ಬ ವಯಸ್ಸಾದ ಸೇವಕರು ವ್ಯಕ್ತಿ ಎದ್ದೊಟ್ಟೋದ್ರಂತೆ. ಯಾಕೆ ಅವನು ಪ್ರಸಂಗ ಮಾಡೋವಾಗ ಎದ್ದೋದ್ರಿ? ಅವಾಗ ಅವ್ರು ಹೇಳಿದ್ರಂತೆ, ಅವನಿಗೆ ಕಷ್ಟ ಅನ್ನೋದು ಏನು ಗೊತ್ತಪ್ಪ ಅಂದ್ರಂತೆ. ಅವನಿಗೆ ಏನು ಗೊತ್ತು? ಸಾಲ, ನೋವು ಅನ್ನೋದು ಏನು ಗೊತ್ತು? ಮೈಕ್ ಹಿಡ್ಕೊಂಡು ಕಿರ್ಚ್ತಾ ಇದ್ದಾನೆ. ಅವನಿಗೆ ಪ್ರಸಂಗ ಮಾಡೋಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಯಾಕೆ ಗೊತ್ತಾ? ಅವನೇನೂ ಆದು ಹೋಗಿಲ್ಲ. ಅದಕ್ಕೆ ಯಾಜಕರುಗಳಿಗೆ ದೇವರು ಯಾವಾಗಲೂ, ಇವತ್ತು ನಾನು ನಿಮ್ಗೆ ಈ ವಾಕ್ಯ ಹೇಳ್ತಿದ್ದೀನಿ ಅಂದರೆ, ಈ ವಾರದಲ್ಲೂ ನನ್ನ ಕುಟುಂಬದಲ್ಲಿ ಕೆಲವು ಸಂಕಟಗಳು ನಮಗೆ ಬರುವಾಗ, ಹೇಳಿಕೊಳ್ಳಿಕ್ಕಾಗದಿರುವಂಥ ನೋವುಗಳು ನಮಗೆ ಬರುವಾಗ, ನಮ್ಮ ಕುಟುಂಬದಲ್ಲಿ ವ್ಯಕ್ತಿಗಳಿಗೆ ಒಬ್ಬ ಗಾಯಗೊಂಡಂತಹ ಸೇವಕ ಮಾತ್ರನೇ ದೇವರು ಬೇರೆಯವ್ರನ್ನ ಆಶೀರ್ವಾದವಾಗಿಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಗೆ ಯಾರಿಗೂ ಇಲ್ಲದೇ ಇರುವಂಥ ನೋವುಗಳನ್ನು ಪಾಸ್ಟ್ರು ಫ್ಯಾಮಿಲಿಗಳಿಗೆ ದೇವರು ಕೆಲವು ಸಾರಿ ಕೊಡ್ತಾನೆ. ನಿಮ್ಗೆ ಅನ್ನಿಸ್ಬೋದು, ಪಾಸ್ಟ್ರು ಫ್ಯಾಮಿಲಿ ಅವ್ರಿಗೆ ಯಾಕೆ ಹುಷಾರಿರಲ್ಲ, ಅವ್ರ ಅಪ್ಪನಿಗೆ ಯಾಕೆ, ಅವ್ರಿಗೆ ಯಾಕೆ ಹಿಂಗೆ, ಇವ್ರಿಗೆ ಯಾಕೆ ಹಿಂಗೆ, ಯಾಕೆ ಅವ್ರು ಹಂಗೆ ಮಾಡ್ತಾರೆ ಅಂದರೆ, ಅವನು ಗಾಯಗೊಂಡ್ರೆ ಮಾತ್ರನೇ ಅವನು ಒಳ್ಳೆ ಕುರುಬನಾಗಿರ್ಲಿಕ್ಕೆ ಸಾಧ್ಯ.
ಅದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ ಅದನ್ನು ಅನುಮತಿಸ್ತಾನೆ. ಒಂದು ವೇಳೆ ಅವತ್ತು ನನಗನ್ಸುತ್ತೆ ಅವನು ಎಲ್ಕಾನನ್ ಥರ ಹಳೆ ಒಡಂಬಡಿಕೆಯಲ್ಲಿ ಅವನ ಹೆಂಡತಿಗೆ ಹೇಳಿರ್ತಾನೆ, 10 ಮಕ್ಕಳಿಗಿಂತನೂ ನಾನು ಇಲ್ವೇನೆ ನಿನಗೆ, ನೀನು ಯಾಕೆ ಯೋಚನೆ ಮಾಡ್ತೀಯ? ಆದರೂ ಅವಳು ಹೇಳಿರ್ತಾರೆ, ರೀ ನೀವಿದ್ದೀರಾ ಎಷ್ಟೋ ವರ್ಷ, ಒಂದು ಮಗು ಇದ್ದಿದ್ರೆ. ಹೌದಾ? ಕೆಲವು ಸಾರಿ ಕೆಲವ್ರು ನೋವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ವಾರ ನನ್ನ ಹೆಂಡತಿ ದಿಢೀರಂತ ಒಂದು ಹಾಡು ಮುಗಿಸಿ ಆರಾಧನೆ ಮುಗಿದ ಮೇಲೆ ಬಂದು ರೂಮ್ನಲ್ಲಿ ಅಳ್ತಾ ಇದ್ಲು. ನಾನು ಕೇಳಿದೆ, ಯೋಚನೆ ಮಾಡಿದೆ ಯಾಕೆ ಅಳ್ತಿದ್ದಾಳೆ? ಅವಳು ಹೇಳಿದ್ಲು, ನನಗೆ ಆ ತಂದೆ ನೀನೆ ಅಂತ ಹಾಡಾಡುವಾಗ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ ಅಂದರು. ಯಾಕೆ? ಅವಳು ಸಣ್ಣ ವಯಸ್ಸಿಂದ ಅವಳು ರೋಡ್ ಕ್ರಾಸ್ ಮಾಡುವಾಗ್ಲೂ ಅವ್ರ ಅಪ್ಪ ಕೈ ಹಿಡ್ಕೊಂಡು ನಡ್ಕೊಂಡು ಹೋದವರು. ಅವಳು ನನ್ನ ಮದುವೆ ಆದಮೇಲೆ ಅವಳ ಜೀವನದಲ್ಲಿ ಏನಾದರೂ ಅವಳಿಗೆ ನಾನು ಮಾಡೋಕ್ಕೆ ಧೈರ್ಯಪಡಿಸಿದ್ದೀನಿ. ಹೋಗು, ಅಲ್ಲೋಗು, ಬ್ಯಾಂಕ್ಗೆ ಹೋಗು, ನಡ್ಕೊಂಬ. ಅವರಪ್ಪ ಯಾವತ್ತೂ ಅವ್ರನ್ನ ಆ ಥರ ಮಾಡೇ ಇಲ್ಲ. ಈಗ ಇತ್ತೀಚೆಗೆ 2 ವಾರದ ಹಿಂದೆ ನಾನು ಒಂದು ಕಡೆ ಸೇವೆಯಲ್ಲಿದ್ದಾಗ ಅವಳಿಗೆ ಇದ್ದಕ್ಕಿದ್ದಂಗೆ ನೋವಾಗಿದೆ. ಅವಳೇ ಮೈಸೂರಿನಲ್ಲಿ ಆಸ್ಪತ್ರೆಗೆ ಹೋಗಿದ್ದಾಳೆ. ಆವಾಗ ಅವಳಿಗೆ ಆಸ್ಪತ್ರೆಯಲ್ಲಿ ಅಳು ಬಂದಿದೆ, ನೋವು ಬಂದಿದೆ. ಯಾಕೆ? ಅವರಪ್ಪ ಎಲ್ಲೋದ್ರೂ ಅವಳು ಮೈಸೂರಿಗೆ ಹೋದ್ರೆ ಅವರಪ್ಪ ಬರ್ತಾರೆ. ಆದರೆ ಇವತ್ತು ಅವರಪ್ಪ ಅವಳ ಹತ್ರ ಬರೋಕ್ಕೆ ಅವ್ರ ಜೊತೆಯಲ್ಲಿ ಆಗ್ತಿಲ್ಲ. ಅದು ನಿಮಗೂ ನನಗೂ ಸಣ್ಣ ವಿಷಯ ಅನ್ನಿಸ್ಬೋದು. ಏನು ನಾನಿಲ್ವಾ ನಿನ್ನ ಜೊತೆ? ನಾವು ಹೇಳ್ಬೋದು ಈ ಥರ, ಏನು ಅದೆಲ್ಲ ಮಾಡ್ಕೊಳಕ್ಕಾಗಲ್ವಾ? ಅದು ನಮಗೆ ನಾವು ಅನಿಸೋದು, ಗಂಡಂದ್ರಾಗ ಅನೇಕ ಸಾರಿ ನಮ್ಗೆ ಹಂಗೆ ಅನಿಸೋದು ಅದೆಲ್ಲ ಸಣ್ಣ ವಿಷಯನ. ಆದರೆ ನಾವೊಂದು ವೇಳೆ ಅದನ್ನೇ ಹಾದು ಹೋದಾಗ, ನಾವೊಂದು ವೇಳೆ ನಮಗೆ ರೋಗದಲ್ಲಿದ್ದಾಗ, ನಮ್ಗೆ ಯಾರಾದರೂ ನಾವು ಪ್ರೀತಿಸಿದಂಥ ತಾಯಿನೋ, ಇತ್ತೀಚೆಗೆ ಒಬ್ಬ ವ್ಯಕ್ತಿ ಭಾಳ ನೋವು, 3 ಮಕ್ಕಳು, ಅವ್ರು ಭಾಳ ಸ್ಟ್ರಾಂಗ್ ಆಗಿದ್ದಂಥ ಮಕ್ಕಳು. ಇತ್ತೀಚೆಗೆ ಅವ್ರು 3 ಮನೆಗೆ ಹೋದ್ರೂ ಅವ್ರು ಯಾವಾಗಲೂ ಬೇಸರದಲ್ಲಿರ್ತಾರೆ. ಯಾಕೆ ಗೊತ್ತಾ? ಅವ್ರ ಅಮ್ಮ ಭಾಳ ಅವ್ರನ್ನ ಪ್ರೀತಿಸಿದ್ರು, ಆದರೆ ಅವ್ರ ಅಮ್ಮ ಹೊರಟೋದ್ರು. ನೀವು ನಾನು ಹೋಗಿ ಪ್ರಾರ್ಥನೆ ಮಾಡ್ಬೋದು, ದೇವ್ರು ನಿಮ್ಮ ತಾಯಿ ಥರ ಇದ್ದಾನೆ ಬ್ರದರ್. ಆದರೆ ಆ 3 ಮಕ್ಕಳು ಫುಲ್ ಡಲ್ ಆಗಿಬಿಟ್ರು. ಅವ್ರ ಮನೆಗಳೆಲ್ಲ ಚಿಲ್ಲಾಪಿಲ್ಲಿ ಆಗಿಬಿಟ್ಟಿದೆ, ಕುಟುಂಬಗಳಲ್ಲಿ ಅನೇಕ ಬೇಸರಗಳು. ಆದರೆ ಒಬ್ಬ ಒಂದು ಮಾತು ಹೇಳ್ದ, ಬ್ರದರ್ ನಮ್ಮಮ್ಮ ಮಾತ್ರ ಇದ್ದಿದ್ರೆ ಈ ಥರ ಇರ್ತಿರ್ಲಿಲ್ಲ. ಯಾರು ಕೂಡ ಯಾವುದನ್ನು ಹಾದು ಹೋದಾಗ ಅದನ್ನು, ಅವತ್ತು ನೀವು ಸಕರಿಯನ್ನು ಯೋಚನೆ ಮಾಡಿ ನೋಡ್ರಿ, ಅದೊಂದು ಅವಮಾನ, ಅದೊಂದು ಸಂಕಟ. ಒಂದು ವೇಳೆ ಆ ನೋವನ್ನು ಬೇರೆಯವ್ರಿಗೆ ಅರ್ಥ ಮಾಡಿಸ್ಲಿಕ್ಕಾಗಲ್ಲ. ಅದು ಬರೀ ನನ್ನ ಫ್ಯಾಮಿಲಿ ವಿಷಯ ಮಾತ್ರ ಅಲ್ಲ ಹೇಳ್ತಿರೋದು, ನಿಮ್ಮ ಕುಟುಂಬಗಳಲ್ಲಿ ನೀವು ಹಾದು ಹೋಗ್ತಾ ಇರುವಂಥ ಪಾಸ್ಟ್ರಿಗೂ ಕೂಡ ಅರ್ಥ ಮಾಡ್ಕೊಳ್ಳದೇ ಇರುವಂಥ ಸಂಕಟಗಳಲ್ಲಿ ನೀವಿದ್ದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಕರಿಯ, ಎಲಿಜಬೆತ್ ಸಾಂತ್ವನ ಇಲ್ಲ. 3 ಗಂಟೆಗೆ ನಡೆಯುವಂಥ ಮಧ್ಯಾಹ್ನದ ಪ್ರಾರ್ಥನೆಗೆ ಒಂಚೂರು ಕರೆ ಇಲ್ಲದೆ ಇರುವಂಥ ಉದ್ದವಾದಂಥ ನಿಲುವಂಗಿ, ಪಾದರಕ್ಷೆಗಳನ್ನು ಹಾಕ್ಕೊಂಡು, ಶುಭ್ರವಾದಂಥ ವಸ್ತ್ರ ಹಾಕ್ಕೊಂಡು, ಬಂಗಾರದ ಬಾಗಿಲಿನ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಆ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಮಂಜೂಷ ಯಜ್ಞವೇದಿಗಳಿರುತ್ತೆ. ಒಂದು ವೇಳೆ ಅವತ್ತು ಅವನು ಹೋಗುವಾಗಲೇ ಕೀರ್ತನೆ ವಾಕ್ಯವನ್ನು 141 ಹೇಳಿರ್ತಾನೆ, ನನ್ನ ಪ್ರಾರ್ಥನೆಯು ಧೂಪದಂತೆಯೂ, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೇನಾಗಿರಲಿ, ಸಮರ್ಪಕವಾಗಿರಲಿ. ಎಷ್ಟೋ ಸರಿ ಆ ಕೀರ್ತನೆಯ ವಾಕ್ಯವನ್ನು ನೆನೆಸಿ ಅವನು ಧೂಪವನ್ನು ಅರ್ಪಿಸಿರ್ತಾನೆ. ಯಾಕಂದ್ರೆ ಯಾಜಕನಿಗೆ ವಾಕ್ಯ ಗೊತ್ತು, ಆದರೆ ಅವನ ಲೈಫ್ನಲ್ಲಿ ಪ್ರೇಯರ್ ಆನ್ಸರ್ ಆಗಿಲ್ಲ, ಪ್ರೇಯರ್ ಆನ್ಸರ್ ಸಿಕ್ಕಿಲ್ಲ. ಎಷ್ಟೋ ವರ್ಷ ಪ್ರೇಯರ್ಗೆ ಆನ್ಸರ್ ಸಿಕ್ಕಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ವರ್ಷಗಳಲ್ಲಿ ದೇವರು ಒಬ್ಬೊಬ್ಬ ವ್ಯಕ್ತಿಯ ಜೀವಿತಗಳಲ್ಲೂ ಅವಮಾನ, ನಿರಾಶೆ, ಬೇಸರಗಳನ್ನು ದೇವರು ಹುಟ್ಟಿಸ್ತಾನೆ. ಬೇರೆಯವರಿಗೆ ನೀವು ಎಷ್ಟೇ ಹೋಗಿ ಪ್ರಾರ್ಥನೆ ಮಾಡ್ಬೋದು, ಒಂದು ವೇಳೆ ಅವ್ರ ಗಂಡ ಕುಡ್ಕ ಬದಲಾಗ್ಬಿಡ್ತಾನೆ, ಆದರೆ ನಿನ್ನ ಗಂಡ ಬದಲಾಗಿರಲ್ಲ. ಇದು ಬಹಳ ಜನ ವಿಶ್ವಾಸಿಗಳ ಜೀವಿತದಲ್ಲಿದೆ, ಬಹಳ ಸೇವಕರುಗಳ ಜೀವನದಲ್ಲಿದೆ. ನೋಡ್ರಿ, ಇವಾಗ ನಾನು ಯೋಚನೆ ಮಾಡ್ತಿದ್ದೆ, ನಾನು ಬಹಳ ಬ್ರೈಟ್ ಆಗಿ ಓದ್ದವನು. ಇವಾಗ ನನ್ನ ಮಗನಿಗೆ ಕನ್ನಡ ಕಲಿಸೋಕ್ಕೆ ನಾಗರಾಜ್ ಬರ್ತಿದ್ದಾನೆ. ನಿಮ್ಮೆಲ್ಲರೂ ಮಕ್ಕಳುಗಳಿಗೆ ಬುದ್ಧಿ ಹೇಳ್ಬೋದು, ನನ್ನ ಮಗನಿಗೆ ಕನ್ನಡ ಏರ್ತಾ ಇಲ್ಲ, ನಾನೇನು ಮಾಡ್ಬೋದು? ಹೊಡೆಯೋಕ್ಕಾಗುತ್ತಾ? ಎಷ್ಟು ಹೊಡೆದ್ರು ಪಾಪ ಮಂಡ ಆಗ್ಬಿಟ್ಟ. ಇಂಗ್ಲೀಷ್ ಫುಲ್ ಚೆನ್ನಾಗಿ ಬರುತ್ತೆ, ಕನ್ನಡ ಏರ್ತಾನೆ ಇಲ್ಲ. ನಾನು ಏನು ಮಾಡೋದು? ಬಾತ್ರೂಮಲ್ಲಿ ಹೋಗೋದು, ಏನಂತ, ದೇವರೇ ಹೊಡೆದು ಬೇಜಾರಾಗ್ತದೆ, ನನ್ನ ಮಗನ ನೀನೇ ನೋಡ್ಕೊಳಪ್ಪ. ಯಾಕಂದ್ರೆ ನಾವು ಮಲಯಾಳಿಗಳು ಚೆನ್ನಾಗಿ ಓದಿದ್ರೇ ನಮ್ಮ ಗೌರವನೂ ದೇವ್ರು ಅಡಗಿಸ್ಬಿಟ್ಟ. ಹೋಗಿ ನಿನ್ನ ಮಗನೇ ಡಮ್ಮಿ ಹೋಗೋದಾಗೆ. ಆದರೆ ಹಂಗೆ ಇರ್ತಾನೆ ಅಂತ ನನ್ನ ನಂಬಿಕೆ ಇಲ್ಲ. ಈಗ ಮತ್ತೆ ಓದಿಸ್ತಿದ್ದೀನಿ ಅವನಿಗೆ ಕನ್ನಡನ. ಇದು ಬರೀ ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲೂ ಒಂದನ್ನು ಇಟ್ಟು ದೇವರು ಮುರಿತಾನೆ. ಅದು ಒಬ್ಬೊಬ್ಬನಿಗೆ ಕೆಲವು ಮಕ್ಕಳ ವಿಷಯ ಇರ್ಬೋದು, ಕುಟುಂಬದ ವಿಷಯ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಹಣದ ವಿಷಯ ಇರ್ಬೋದು. ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ದೇವರು ಪ್ರಾರ್ಥನೆಯನ್ನು ಯಾವಾಗಲೂ ಕೇಳಲ್ಲ, ಆದರೆ ವರ್ಷಗಟ್ಟಲೆ ಪ್ರೇಯರ್ ಮಾಡಿರ್ತಾನೆ.
ನನಗೆ ಅಲ್ಲಿ ಆಶ್ಚರ್ಯ, ಈ ವಾರದಲ್ಲಿ ಬಹಳ ಖುಷಿ ಕೊಟ್ಟಂಥ ಒಂದು ವಾಕ್ಯ ಇದೆ ನೋಡ್ರಿ. 11ನೇ ವಾಕ್ಯದಲ್ಲಿ, ದೇವರನ್ನ ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು, ಹೋದ್ರಿ, ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೇನ್ ಮಾಡಿದಂತೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ ಭಯ ಪಡಬೇಡ, ನಿನ್ನ ವಿಜ್ಞಾಪನೆ, ವಾವ್, ನಿನ್ನ ವಿಜ್ಞಾಪನೆ. ಯೋಚನೆ ಮಾಡಿದ್ದೀರಾ ಆ ಪದವನ್ನು? ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗಿದ್ರೆ ಅವನು ಪ್ರೇಯರ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟ. ಅಂದ್ಕೊಂಡಿರ್ತಾನೆ, ಮೊದಲೆಲ್ಲ ಮಾಡಿರ್ತಾನೆ, ಆಮೇಲೆ ಧೂಪ ಅರ್ಪಿಸಕ್ಕೆ ಹೋದಾಗ ಏನೋ ಮಾಡಬೇಕಲ್ಲ ಅಂತ ಮಾಡಿ ಬಂದಿರ್ತಾನೆ. ಆದರೆ ಆ ಪದ ನನಗೆ ಯಾಕೆ ಹಿಡಿಸ್ತು ಗೊತ್ತಾ? ಅವನು ಯಾವಾಗಲೂ ಮಾಡಿದಂಥ ಪ್ರಾರ್ಥನೆ ದೇವರ ಹತ್ರ ಹೋಗಿದೆ. ಅವನು ಪ್ರೇಯರ್ ಮಾಡೋದನ್ನ ಬಿಟ್ಬಿಟ್ಟ. ಆದರೆ ಅವನು ಪ್ರೇಯರ್ ಮಾಡಿದ್ದು ಯಾರ ಹತ್ರ ಹೋಗಿದೆ? ಓ, ನನಗೆ ಈ ವಾರ ತುಂಬ ಹಿಡಿಸ್ತು ಆ ಪದ. ನಮ್ಮ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ಅದಕ್ಕೆ ಪ್ರಾರ್ಥನೆ ಮಾಡೋದನ್ನು ಒಬ್ಬ ವ್ಯಕ್ತಿ ನಿರಾಶೆಗೊಳ್ಳೇಬಾರ್ದು. ಯಾಕೆ ಗೊತ್ತಾ? ನೀನು ಯಾವಾಗ ಪ್ರಾರ್ಥನೆ ಮಾಡಿರ್ತೀಯೋ ಅವಾಗ ಒಂದು ವೇಳೆ ಉತ್ತರ ಸಿಗಲ್ಲ. ಪ್ರಾರ್ಥನೆ ಮಾಡಿ ಕೆಲವು ವರ್ಷಗಳಾಗ್ಬೋದು, ಕೆಲವು ತಿಂಗಳುಗಳಾಗ್ಬೋದು, ಆದರೆ ಒಂದಲ್ಲ ಒಂದು ದಿವಸ ದೇವದೂತ ನಿನ್ನ ಹತ್ರ ಬಂದೇ ಬರ್ತಾನೆ. ದೇವರು ಪ್ರಕಟ ಆಗೇ ಆಗ್ತಾನೆ. ಈ ವಾಕ್ಯಗಳಲ್ಲಿ ಒಂದು ನಿರೀಕ್ಷೆ ಇದೆ. ಅದೇನೆಂದರೆ, ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗಬಾರ್ದು. ಡೋಂಟ್ ಸ್ಟಾಪ್ ಪ್ರೇಯಿಂಗ್. ನನ್ನ ಜೀವಿತದಲ್ಲಿ ನಾನು ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತೀನಿ. ಟ್ರೈನ್ ಲೇಟಾಗಿ ಬಂದರೂ ಪ್ರೇಯರ್ ಮಾಡ್ತೀನಿ, ಟ್ರೈನ್ ಬೇಗ ಬಂದರೂ ಪ್ರೇಯರ್ ಮಾಡ್ತೀನಿ. ಎಲ್ಲವನ್ನ ನಾನು ಯಾವಾಗಲೂ ಪ್ರಾರ್ಥನೆಯಲ್ಲೇ ಮಾಡೋದನ್ನ ಕಲ್ತ್ಕೊಂಡು ನನ್ನ ಪ್ರಾಕ್ಟೀಸ್ ಮಾಡಿದವರು ಹಾಗೆ, ನನ್ನನ್ನು ಕಲಿಸಿದಂಥ ಸೇವಕರುಗಳು ಹಾಗೆ. ನನ್ನ ಮಗಂದು ಏನಾದರೂ ಪ್ರಾಬ್ಲಮ್ ಅಂತ ಹೊಡೆದ್ರೂ ಹೋಗಿ ಪ್ರೇಯರ್ ಮಾಡ್ತೀನಿ, ಹತ್ರೂ ಪ್ರೇಯರ್ ಮಾಡ್ತೀನಿ. ನಮ್ಮಮ್ಮ ಏನಾದರೂ ಹೋಗಿ ಪ್ರೇಯರ್ ಮಾಡ್ತೀನಿ, ನನ್ನ ಹೆಂಡತಿ ಏನಾದರೂ ಪ್ರೇಯರ್ ಮಾಡ್ತೀನಿ. ಹೋಗಿ ಅವಳ ಹೆಸರು ಹೋಗಿ ದೇವ್ರ ಹತ್ರನೇ ಹೇಳ್ತೀನಿ, ದೇವರೇ ಅವಳು ಹಿಂಗಂದು, ನಾನು ಹಿಂಗಂದೆ, ಯಾವ್ದು ಸರಿ? ಒಂದೊಂದು ಸರಿ ದೇವ್ರು ಹೇಳ್ತಾನೆ, ನೀನು ನೆಟ್ಗಿಲ್ಲ, ಅವಳು ಸೆಟ್ಗಿದೆ. ಒಂದು ಸರಿ ಅವಳು, ನೀನು ಸರಿ ಮಾಡಿದ್ಯಾ, ನಿಮ್ಮಮ್ಮ ಸರಿ ಇಲ್ಲ, ಹೋಗು ಅಂತ. ಯಾಕೆ? ಎಲ್ಲದಕ್ಕೂ ಪ್ರಾರ್ಥನೆ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು, ನನಗೊಬ್ಬ ಸೇವಕರು ಹೇಳ್ಕೊಟ್ಟಂಥ ಮಾತನ್ನ ನಾನು 20 ವರ್ಷಗಳಿಂದ ಮರೆಯಲ್ಲ. ಗಾಡ್ ಆಲ್ವೇಸ್ ಮೇಕ್ಸ್ ಎ ವೇ ಫಾರ್ ಎ ಪ್ರೇಯಿಂಗ್ ಮ್ಯಾನ್. ಪ್ರಾರ್ಥನೆ ಮಾಡೋ ವ್ಯಕ್ತಿಗೆ ದೇವರು ಮಾರ್ಗ ಕೊಟ್ಟೆ ಕೊಡ್ತಾನಂತೆ. ಅದನ್ನ ನಾನು ಹಿಡ್ಕೊಂಬಿಟ್ಟಿದ್ದೀನಿ. ಹೆಂಗಾದರೂ ದೇವರೇ ನೀನು ಮಾರ್ಗ ಕೊಟ್ಟೆ ಕೊಡ್ತೀಯ. ಹಲ್ಲೆಲೂಯಾ. ಅದಕ್ಕೆ ನನಗೆ 100% ನಂಬಿಕೆ ಇದೆ, ಸೋಲಾರ್ ಬಂದೇ ಬರುತ್ತೆ ಅಂತ. ನೀವು ಕೂಡ ಕಾಣಿಕೆ ನಾನು ಸೇರಿಸಿಡೋದಕ್ಕಿಂತಲೂ, ಯಾಕಂದರೆ ನನಗೆ 100% ನಂಬಿಕೆ ಇದೆ, ಪ್ರಾರ್ಥನೆ ಒಂದಲ್ಲ ಒಂದು ದಿವಸ ದೇವರು ಮಾಡೇ ಮಾಡ್ತಾನೆ. ಅದು ಅದ್ಭುತವಾಗಿ ಮಾಡ್ತಾನೆ. ಅದು ನಾವು ಗ್ರಹಿಸುವಂಥ ರೀತಿಯಲ್ಲಿ ಮಾಡಲ್ಲ, ಗ್ರಹಿಸುವಂಥ ಸಮಯದಲ್ಲಿ ಮಾಡಲ್ಲ, ನಿರೀಕ್ಷಿಸುವಂಥ ಕಾರ್ಯಗಳಲ್ಲಿ ನಡೆಯಲ್ಲ. ಆದರೆ ನಡೆದೇ ನಡೆಯುತ್ತೆ. ಆ ದಿವಸಗಳಾದ ಮೇಲೆ ನೋಡ್ರಿ, ಉತ್ತರ ಏನು ಗೊತ್ತಾ? ಎಲ್ಲರೂ ಹೇಳ್ರಿ, ಅದನ್ನ ಪಕ್ಕದಲ್ಲಿರೋರು ಕೈ ಹಿಡಿದು ಹೇಳಿ, ಅವನಿಗೊಂದು ಸ್ವಲ್ಪ ಇವತ್ತು ಕಾನ್ಫಿಡೆನ್ಸ್ ಕೊಡ್ರಿ. ಉತ್ತರ ನಿಶ್ಚಯ ಉಂಟು. ಹಲ್ಲೆಲೂಯಾ. ಉತ್ತರ ನಿಶ್ಚಯ ಉಂಟು. ಆನ್ಸರ್ ನಿಜವಾಗಲೂ ಇದೆ. ದೇವದೂತ ಆನ್ಸರನ್ನು ತಂದೇ ತರ್ತಾನೆ. ಆದರೆ ನನಗೆ ಇನ್ನೊಂದು ಮಾತು ಹೇಳಬೇಕು, ಉತ್ತರ ಸಿಗದೇ ಇದ್ರೂ ಪ್ರಾರ್ಥನೆ ಶ್ರೇಷ್ಠವಾದದ್ದು. ಉತ್ತರಕ್ಕೋಸ್ಕರಲ್ಲ ನೀವು ಪ್ರೇಯರ್ ಮಾಡೋದು. ಯಾವಾಗಲೂ ಪ್ರಾರ್ಥನೆ ಬರೀ ಆನ್ಸರ್ ಸಿಗಕ್ಕಲ್ಲ, ದೇವರೊಂದಿಗಿನ ಸಂಬಂಧಕ್ಕೆ ನಾವು ಪ್ರಾರ್ಥನೆ ಮಾಡೋದು. ಅನೇಕ ಜನ ಪ್ರಾರ್ಥನೆ ಮಾಡೋದನ್ನ ಏನಕ್ಕೆ ಕಲ್ತ್ಕೊಂಡಿದ್ದಾರೆ ಅಂದರೆ, ATM ಮೆಷಿನ್ ಥರ ದೇವರ ಹತ್ರ ಹಾಕಿದ್ರು ಟಕ್ಕಂತ ಬರಬೇಕು. ಪ್ರಾರ್ಥನೆ ಅದಕ್ಕಲ್ಲ ಸತ್ಯವೇದದಲ್ಲಿ ಇಟ್ಟಿದ್ದು. ಪ್ರಾರ್ಥನೆಯಲ್ಲಿ ನಾನು ದೇವರು ಯಾರು ಅಂತ ತಿಳಿತೀನಿ. ಪ್ರಾರ್ಥನೆಯಲ್ಲಿ ದೇವರು ನನಗೆ ಅನೇಕ ಸಂಗತಿಗಳನ್ನ ವಾಕ್ಯಗಳಿಂದ ಕಲಿಸ್ತಾನೆ. ಅದು ನನಗೆ ತಾಳ್ಮೆಯನ್ನು ಕಲಿಸ್ತಾನೆ, ಸಹನೆಯನ್ನು ನನ್ನ ಕುಟುಂಬದಲ್ಲಿ ಕಲಿಸ್ಕೊಡ್ತಾನೆ. ನನ್ನ ಜೀವಿತದಲ್ಲಿರುವಂಥ ಸ್ವಾರ್ಥ ಆಸೆಗಳನ್ನು, ಈ ಆಸೆಗಳು ನಿನಗೆ ನನ್ನಿಂದ ಬಂದಿದೆಯಾ ಇಲ್ಲ ನಿನ್ನಿಂದ ಬಂದಿದೆಯಾ ಅನ್ನೋದನ್ನ ಪರಿಶೋಧಿಸುವಂತೆ ಮಾಡ್ತಾನೆ. ಹಾಗಾಗಿ ಪ್ರಾರ್ಥನೆ ನಿಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸ್ತದೆ. ಆದರೆ ನಿಜವಾಗ್ಲೂ ನನಗನ್ನಿಸ್ತು, ಯಾಕೊಂದು ವೇಳೆ ದೇವರು ಡಿಲೇ ಮಾಡ್ದ ಎಲಿಜಬೆತ್ ಜಕರಿಯಾಗೆ? ಅಷ್ಟು ವರ್ಷಗಳು ಮುಪ್ಪಾಗಿ ಹೋಗೋವರೆಗೂ ದೇವರು ಯಾಕೆ ಪ್ರೇಯರ್ ಕೇಳಲಿಲ್ಲ? ಈ ವಾರದಲ್ಲಿ ನನಗೂ ಆನ್ಸರ್ ಸಿಕ್ತು. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹುಟ್ಟೋ ಟೈಮಿಗೆ ಎಲಿಜಬೆತ್ ಬರಬೇಕಿತ್ತು. ಗೊತ್ತಾ ನಿಮಗೆ? ಅಲ್ಲಿ ಜಕರಿಯನಿಗೆ ಮಗು ಕೊಡೋದಲ್ಲ ದೇವ್ರ ಪ್ಲ್ಯಾನ್. ಮರಿಯಳಿಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುವನ್ನು ಸಿದ್ಧ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬರಬೇಕು. ಹಾಗಾಗಿ ಮರಿಯಳಿಗೋಸ್ಕರ ದೇವರು ವೆಯ್ಟ್ ಮಾಡ್ತಾ ಇದ್ನು. ನಿಮ್ಗೆ ಇದು ಅರ್ಥ ಆಗಬೇಕು. ಮರಿಯಳು, ಅದಕ್ಕೆ ನಿಮ್ಮ ಟೈಮ್ ನಮ್ಮ ಟೈಮಲ್ಲಿ ದೇವರ ಆನ್ಸರ್ ಅಲ್ಲ.
ಎಷ್ಟೋ ವರ್ಷಗಳಿಗೆ ದೇವ್ರಿಗೆ ಅನಿಸಿರುತ್ತೆ, ಓ ನನ್ನ ಮಗ ಇಷ್ಟು ನಿರಾಶೆಯಿಂದ ಪ್ರಾರ್ಥನೆ ಮಾಡಿರ್ತಾನೆ, ಇಷ್ಟು ಆಸಕ್ತಿಯಿಂದ ನಾನು ಮಗುನ ಕೊಡಬೇಕು. ಆ ಮಗು ಕೊಡುವಾಗ ಕ್ರಿಸ್ತನು ಬರಬೇಕು. ಅವನ ಹೆಂಡತಿ ಮರಿಯಳು ಆ ತಾಯಿ ನೋಡೋಕ್ಕೆ ಗುಡ್ಡದ ಮೇಲೆ ಹೋಗ್ಬೇಕು. ಆವಾಗ ಒಳಗಡೆ ಇರುವಂಥ ಕೂಸು ಹಾರಾಡಬೇಕು. ಆ ಸಮಯ ಇನ್ನೂ ಬಂದಿಲ್ವಲ್ಲ, ಮಗ ಸಿದ್ಧ ಮಾಡಬೇಕು ಹೋಗಿ ದಾರಿಯನ್ನ. ಆ ಸಮಯದವರೆಗೂ ದೇವರು ಕಾಯ್ತಾನೆ. ಅದಕ್ಕೆ ಗಾಡ್ಸ್ ಕ್ಲಾಕ್ ಈಸ್ ನೆವರ್ ಟೂ ಲೇಟ್ ನಾಟ್ ಟೂ ಫಾಸ್ಟ್. ದೇವರ ಗಡಿಯಾರ ಬೇಗನೂ ಹೋಗಲ್ಲ, ತಡವಾಗೂ ಬರಲ್ಲ, ಆನ್ ಟೈಮ್ ಆಗಿ ನಡೆಯುತ್ತೆ. ನೋಡ್ರಿ, ನಾನು ನಿಮಗೊಬ್ಬ ವ್ಯಕ್ತಿನ ತೋರಿಸ್ತೀನಿ. ಅವ್ರು ನನಗೆ ಯಾವಾಗಲೂ ಇನ್ಸ್ಪಿರೇಷನ್. ಜಾರ್ಜ್ ಮುಲ್ಲರ್, ಎ ಮ್ಯಾನ್ ದಟ್ ಪ್ರೂವ್ಡ್ ಗಾಡ್. ದೇವರು ಇದ್ದಾನೆ ಅಂತ ನಿರೂಪಿಸಿದಂತಹ ಒಬ್ಬ ಜಾರ್ಜ್ ಮುಲ್ಲರ್. ನಿಮಗೆ ಗೊತ್ತಾ, ಅವನ ಜೀವಿತದಲ್ಲಿ ಅವನ ರಕ್ಷಣೆ ಹೊಂದಿದ್ದ ದಿನದಿಂದ 5 ಜನರಿಗೆ ಪ್ರೇಯರ್ ಮಾಡಿದಂತೆ. 5 ಜನರಿಗೆ ಪ್ರೇಯರ್ ಮಾಡ್ತಾನೆ ಇದ್ದಂತೆ, ಡೈಲಿ ಪ್ರೇಯರ್ ಮಾಡ್ತಿದ್ದಂತೆ. ಒಬ್ಬ ವ್ಯಕ್ತಿ 18 ತಿಂಗಳಾದಮೇಲೆ ರಕ್ಷಣೆ ಹೊಂದಿದ್ದಂತೆ. 2ನೇ ವ್ಯಕ್ತಿ 5 ವರ್ಷ ಆದಮೇಲೆ ರಕ್ಷಣೆ ಹೊಂದಿದಂತೆ. 3ನೇ ವ್ಯಕ್ತಿ ರಕ್ಷಣೆ ಹೊಂದಿ 6 ವರ್ಷ ಆದಮೇಲೆ ರಕ್ಷಣೆ ಹೊಂದಿದಂತೆ. ನಿಮಗೆ ಗೊತ್ತಾ, ಜಾರ್ಜ್ ಮುಲ್ಲರ್ ನಮ್ಮಂತ ಪ್ರಾರ್ಥನೆ ಬೇಸ್ ಅಂತಂತ ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಬಹಳ 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 ಭರವಸೆಯನ್ನು ಕೊಡುವಂಥ ಜಾರ್ಜ್ ಮುಲ್ಲರ್. ನಾನು ಯಾವಾಗೆಲ್ಲ ಪ್ರೇಯರ್ ನನಗೆ ಆನ್ಸರ್ ಸಿಗಲ್ವೋ ಅವಾಗ ಜಾರ್ಜ್ ಮುಲ್ಲರ್ ಬುಕ್ನ ಓದ್ತೀನಿ. ಯಾಕೆ ಓದ್ತೀನಿ ಅಂದರೆ 36 ವರ್ಷ ಪ್ರೇಯರ್ ಮಾಡೋದಂತೆ. ಎಷ್ಟು ವರ್ಷ? ನೀವೆಷ್ಟು ಜನ ಪ್ರೇಯರ್ ಮಾಡಿದ್ದೀರಾ? ಅದರಲ್ಲಿ ಈ ಕಡೆ ಇರೋ 1 ನಂಬರು ಮಾಡಿಲ್ಲ, 3 ಮಾಡಿಲ್ಲ, 3 ತಿಂಗಳು ಮಾಡಲ್ಲ, 6 ತಿಂಗಳು ಮಾಡಲ್ಲ, ಆಗಲೇ ಬಂದ್ಬಿಡೋದು. ಫಸ್ಟ್ ಪ್ರೇಯರೇ ಕೇಳ್ತಾ ಇಲ್ಲ ದೇವ್ರು. 36 ವರ್ಷ ಪ್ರಾರ್ಥನೆ ಮಾಡಿದ ಅವನು, ಎಡೆ ಬಿಡದೆ ಪ್ರಾರ್ಥನೆ ಮಾಡ್ದ. 4ನೇ ವ್ಯಕ್ತಿ ಜಾರ್ಜ್ ಮುಲ್ಲರ್ ಸಾಯೋದಕ್ಕೆ ಮುಂಚೆ ರಕ್ಷಣೆ ಹೊಂದಿದ್ದಂತೆ. ಒಂದು ವೇಳೆ ನೀವು ಅನ್ಕೊಬೋದು, ಜಾರ್ಜ್ ಮುಲ್ಲರ್ ಸಾಯವಾಗಿ ಹೇಳಿರ್ತಾನೆ, ದೇವರೇ 4 ಜನರು ಪ್ರೇಯರ್ ನೀನು ಕೇಳಿ ರಕ್ಷಣೆ ಹೊಂದುವಾಗ ಮಾಡ್ದಲ್ಲ, 5ನೇವನು ಎಲ್ಲೋದ? ಹಿಸ್ಟ್ರಿ ಹೇಳುತ್ತೆ, ಜಾರ್ಜ್ ಮುಲ್ಲರ್ ಸತ್ತಂತ ಕೆಲವೇ ತಿಂಗಳ ನಂತರ 5ನೇ ವ್ಯಕ್ತಿ ರಕ್ಷಣೆ ಹೊಂದ್ಬಿಟ್ನಂತ. ಅದಕ್ಕೆ ನನ್ನ ಡೈರಿಯಲ್ಲಿ ಬರೆದಿದ್ದೀನಿ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಸತ್ರು ಪ್ರಾರ್ಥನೆ ಸಾಯೋದಿಲ್ಲ. ಇದು ನನ್ನ ನಿರೀಕ್ಷೆ. ನಾನು ಈ ಸಭೆಗಳ ಬಗ್ಗೆ ಇಟ್ಟಿರೋ ನಿರೀಕ್ಷೆ. ಒಂದು ವೇಳೆ ನಾನು ಇವತ್ತುವರೆಗೂ ಆತ್ಮಗಳು ಸಭೆಯಲ್ಲಿ ಇಷ್ಟು ಬಂದರೂ ಸಾಲಲ್ಲ, ಇನ್ನೂ ಕೊಡು. ಕರ್ನಾಟಕದಲ್ಲಿ ಕನ್ನಡ ಜನರುಗಳು ರಕ್ಷಣೆ ಹೊಂದಬೇಕು ಪ್ರಾರ್ಥನೆ ಮಾಡ್ತೀನಿ, ಸಾಯೋವರೆಗೂ ಮಾಡ್ತೀನಿ. ಯಾಕೆ ಗೊತ್ತಾ, ನನಗೊಂದು ನಂಬಿಕೆ ಇದೆ, ನಾನು ಸತ್ರು ನನ್ನ ಪ್ರಾರ್ಥನೆ ಸಾಯಲ್ಲ. ಇದನ್ನು ನೀವು ನಿರೀಕ್ಷೆಯಾಗಿ ಇಟ್ಕೋಬೇಕು. ಒಂದು ವೇಳೆ ಇವತ್ತು ಪ್ರೇಯರ್ ಮಾಡೋದಕ್ಕೆ ನೀವು ಸೋತು ಹೋಗಿದ್ದೀರಾ, ದೇವರ ಮಕ್ಕಳೇ ಸೋತು ಹೋಗಬೇಡ್ರಿ, ಆನ್ಸರ್ ಬಂದೇ ಬರುತ್ತೆ. ಆದರೆ ದೇವರು ನಿಮಗೆ ಕಲಿಸಬೇಕಾದದನ್ನು ಕಲಿಸ್ತಾನೆ. ಅದರಲ್ಲಿ ನಾವು ಏನು ಮಾಡ್ತಿದ್ದೀವಿ, ಆ ದಿವಸಗಳನ್ನು ನಾವು ಉತ್ತರ ದೇವರು ಕೊಡ್ತಾನೆ ಅಂತ ಕಳೀತಿದ್ದೀವ.